ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಂಜು ಮತ್ತು ನಿಚಿದು ಇವತ್ತು ಮದುವೆ ಆಗೋಗಿದೆ ಮತ್ತು ರಿಸೆಪ್ಷನ್ನು ಮುಗ್ದೋಗಿದೆ. ಇವತ್ತು ಫಸ್ಟ್ ನೈಟ್ ಇಟ್ಕೊಂಡಿದ್ದಾರೆ. ಹಾಲು ಇಟ್ಕೊಂಡು ನಿಚಿ ಅಂಜುಗೆ ಕೊಡೋದಕ್ಕೆ ಹೋಗ್ತಾ ಇದ್ದಾನೆ, ಹಾಲು ಕುಡಿ ಅಂತೇಳ್ಬಿಟ್ಟು. ಅವಳು ಸರಿ ಅಂತೇಳ್ಬಿಟ್ಟು ಕೂತಿದ್ದಾಳೆ. ಇವರಿಬ್ಬರದು ಇವತ್ತು ಫಸ್ಟ್ ನೈಟ್ ಆದರೆ ಮತ್ತು ಭೂಮಿದು ಮತ್ತು ಅಜಿತದು ಮಾಡೋಣ, ಅವ್ರಿಗೂ ಫಸ್ಟ್ ನೈಟ್ ಆಗಲಿ, ನಾವಂತೂ ಅವತ್ತು ಮಾಡಿಲ್ಲ ಇವಾಗ ಮಾಡೋಣ ಅಂತೇಳಿ ಅವ್ರ ಆಸೆ ಇದೆ. ಅವ್ರ ರೂಮನ್ನು ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ ಸಖತ್ತಾಗಿ. ಆದರೆ ಅಲ್ಲಿ ಭೂಮಿ ಹೇಳ್ತಾಳೆ ನಾಳೆ ಕಾನ್ಸ್ಟೇಬಲ್ ಟ್ರೈನಿಂಗಿಗೆ ಹೋಗ್ಬೇಕು ಅವಳು. ಅದಕ್ಕೋಸ್ಕರ ಇವತ್ತು ಏನಿದ್ರೂ ಇವತ್ತು ನೈಟು ಏನೇ ಮಾತುಕತೆ ಇದ್ದರೂ ಮುಗಿಸ್ಬಿಡ್ಬೇಕು. ಹಾಗಾಗಿ ಅಲ್ಲಿ ಅವ್ರದ್ದು ಇಲ್ಲಿ ಇವ್ರದ್ದು ಅಂತ ಹೇಳ್ಕೊಂಡು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅಂಜು ಹೇಳ್ತಾಳೆ, ಯಾವತ್ತಿದ್ರೂ ನಾನು ನಿನ್ನ ಜೀವನೇ, ನೀನು ಯಾವತ್ತಿದ್ರೂ ನಿಚಿ ಹೇಳ್ತಾನೆ, ಯಾವತ್ತಿದ್ರೂ ನೀನೇ ನನ್ನ ಹೆಂಡ್ತಿ, ನಿನ್ನನ್ನು ಕೈ ಬಿಡಲ್ಲ, ಯಾವತ್ತಿದ್ರೂ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ತುಂಬ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ ಅಂತ. ನಾನು ಮದುವೆ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ನಮ್ಮಮ್ಮನ ಕಾರಣದಿಂದ, ಸದ್ಯ ಆಯ್ತಲ್ಲ ಅದೇ ಖುಷಿ ಅಂತೇಳಿ ಇಬ್ಬರು ಆರಾಮಾಗಿ ಹೊಂದ್ಕೊಂಡು ಹೋಗ್ತಾರೆ. ಇವ್ರದ್ದೇನೂ ಪ್ರಾಬ್ಲಮ್ ಆಗಲ್ಲ, ಇವರು ಆರಾಮಾಗ್ತಾರೆ. ಅವನು ತುಂಬ ಒಳ್ಳೆಯವನು, ಇವಳು ಮಾತ್ರ ಇಂಟೆನ್ಷನ್ ಬೇರೆ ಇದೆ, ಆದರೆ ತೋರ್ಪಡಿಸ್ಕೋತಾ ಇಲ್ಲ. ಏಕೆಂದರೆ ಇವಳಿಗೆ ಅವ್ರ ಅಮ್ಮನ್ನ ಜೈಲಿಗೆ ಕಳಿಸೋದ್ನಲ್ಲ ಅಜಿತ್ತ ಅನ್ನೋದು ಸಿಟ್ಟಿದೆ. ಯಾವತ್ತಿದ್ರೂ ಅದನ್ನು ಸೇಡನ್ನ ತೀರಿಸ್ಕೋತೀನಮ್ಮ ಅಂತ ಹೇಳಿದಾಳೆ. ಯಾವತ್ತಿದ್ರೂ ಇವಳು ತೀರಿಸ್ಕೊಳ್ಳೋಳೆ. ಆದರೆ ಗಂಡನ ಜೊತೆನೂ ಚೆನ್ನಾಗಿದ್ಕೊಂಡು, ಮನೆಯವ್ರ ಜೊತೆನೂ ಚೆನ್ನಾಗಿದ್ಕೊಂಡು, ಅಮ್ಮನ್ನ ನಿಷ್ಠೂರ ಅಂದ್ಕೊಂಡು ಅಮ್ಮನ ಜೊತೆನೂ ಚೆನ್ನಾಗಿದ್ಕೊಂಡು ಇವಳೇನೋ ಪ್ಲ್ಯಾನ್ ಮಾಡ್ತಿದ್ದಾಳೆ. ಅಂದರೆ ಇಲ್ಲಿ ಇವಳೇ ಕ್ರಿಮಿನಲ್ ಆಗ್ತಾಳೆ, ಇವ್ರ ಅಮ್ಮ ಇವಳೇ ಕ್ರಿಮಿನಲ್ ಆಗ್ತಾರೆ. ಯಾರಿಗೂ ಏನೂ ತೋರಿಸ್ಕೊಳ್ದಂಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದು ಅಂತೇಳಿ ಇವರ ಇಂಟೆನ್ಷನ್ ಆಗಿದೆ ಇವಳದು. ಅಜಿತ್ ಮತ್ತು ಭೂಮಿ ರೂಮನ್ನು ಡೆಕೋರೇಷನ್ ಮಾಡಿದ್ದಾರೆ. ಹೋಗಿ ನೋಡ್ತಾರೆ ಇಬ್ಬರೂ. ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ, ನೋಡಿ ಖುಷಿ ಆಗುತ್ತೆ. ನಮ್ಮದು ಫಸ್ಟ್ ನೈಟಿಗೆ ರೆಡಿ ಮಾಡಿಬಿಟ್ಟವ್ರ ಅಂತೇಳ್ಬಿಟ್ಟು ಮಾತಾಡ್ಕೊಳ್ತಾರೆ. ಆಮೇಲೆ ಸರಿ ಭೂಮಿಗೆ ಹೇಳ್ತಾನೆ, ಭೂಮಿ ನಿನ್ನ ಹತ್ರ ಮಾತಾಡಬೇಕು ಅಂತ, ನಾನು ಬಾತ್ರೂಮಿಗೆ ಹೋಗ್ಬರ್ಬೇಕು ಅಂತ ಹೋಗ್ತಾಳೆ. ಸರಿ ಅಂತೇಳ್ಬಿಟ್ಟು ಸುಮ್ಮನಾಗ್ತಾನೆ. ಆಮೇಲೆ ಬರ್ತಾಳೆ, ಬಂದಮೇಲೆ ಭೂಮಿ ನಿನ್ನ ಹತ್ರ ಮಾತಾಡಬೇಕು ಅಂತಾನೆ. ಸರಿ ಮಾತಾಡಿ ಅಂತ ಹೇಳ್ತಾಳೆ. ಆಮೇಲೆ ಮಾತಾಡಬೇಕು ಅಂದಾಗ ಇದೇನಪ್ಪ ಮಾತಾಡಬೇಕು ಅಂತಿದ್ದಾರಲ್ಲ, ಏನು ಇವ್ರು ನನ್ನ ಮೈ ಮೇಲೆ ಬೀಳಂಗಿದ್ದಾರೆ ಇವತ್ತು ಅಂಥೇಳಿ ಇವ್ರು ಟೆನ್ಷನ್ ಆಗ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಮಾತಾಡಿ ಅಂತ ಹೇಳ್ತಾಳೆ. ಮಾತಾಡೋಕ್ಕೆ ಅಂತ ಇಬ್ಬರು ಕೂತ್ಕೋತಾರೆ, ಇದನ್ನು ಹೇಳ್ಕೊಂಡು, ಸ್ಟೂಲ್ ಹೇಳ್ಕೊಂಡು. ಏನು ಸಾಹೇಬ್ರೆ ಏನು ಮಾತಾಡಬೇಕು ಅಂತ ಹೇಳ್ತಾಳೆ. ಇನ್ನೇನು ಎಲ್ಲ ಗೊತ್ತಿರೋ ವಿಷಯನೇ, ನಾಳೆ ನಾನು ಹೋಗ್ತಾಯಿದ್ದೀನಿ, ಇನ್ನೇನು ಮಾತಾಡೋಕ್ಕಿದೆ ಅಲ್ಲಿ, ಏನು ಮಾತಾಡಬೇಕು ಹೇಳಿ ಅಂತ. ಏನು ಮಾತಾಡಬೇಕು ಅಂತ ಅಂದರೆ ನಿನ್ನ ಹತ್ರ ಮಾತಾಡಬೇಕು ಅಂತ ಅವನು ಕೂತ್ಕೊಂಡ್ಮೇಲೆ ಇವಳು ಟಿಫೈನ್ ಹೇಳ್ಕೊಂಡು ಸರಿ ಹೇಳಿ ಇವಾಗ ಏನು ವಿಷಯ ಅಂತ ಹೇಳ್ತಾಳೆ. ಆವಾಗ ಹೇಳ್ತಾನೆ ಅವನು, ನಿನ್ನನ್ನು ಬಿಟ್ಟಿರಲಿಕ್ಕೆ ಆಗಲ್ಲ, ನಿನ್ನ ನಿಜವಾಗ್ಲೂ ಇಲ್ಲಿವರೆಗೆ ನಿನ್ನನ್ನು ನಾನು ತುಂಬ ನನ್ನ ಹೆಂಡ್ತಿ ಅಂತಲೇ ನಾನು ಸ್ವೀಕಾರ ಮಾಡಿದ್ದೀನಿ, ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಭೂಮಿ, ನೀನು ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಹೇಳ್ತಾನೆ. ಅವಾಗಂತೂ ಅವಳಿಗೆ ತುಂಬಾ ಇದೇನು ಇದಕ್ಕಿದ್ದಂಗೆ ಸಾಹೇಬ್ರು ಹೇಳ್ತಾರಲ್ಲ ಅಂತ ಭಾಳ ಯೋಚನೆ ಮಾಡ್ತಾಳೆ. ಯೋಚನೆ ಮಾಡಿ ಆಮೇಲೆ ಹತ್ರನೇ ಬರ್ತಾನೆ. ಹತ್ರ ಬಂದುಬಿಟ್ಟು ಹೇಳ್ತಾನೆ, ನನ್ನ ತುಂಬ ಇಷ್ಟಪಡ್ತೀನಿ, ಯಾವತ್ತಿದ್ರೂ ನೀನೇ ನನ್ನ ಹೆಂಡ್ತಿ, ನಾನೇ ನಿನ್ನ ಗಂಡ, ನಮ್ಮಿಬ್ರಿಗೂ ಯಾರೂ ಬೇರೆ ಮಾಡೋಕ್ಕಾಗಲ್ಲ, ನಾವಿಬ್ಬರು ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗಬೇಕು, ಬಾಳಬೇಕು, ಬದುಕಬೇಕು, ಹೀಗೆಲ್ಲ ಹೇಳ್ತಾನೆ. ಎಲ್ಲಿ ಸಾಹೇಬ್ರೆ ಅದೆಲ್ಲ ಆಗುತ್ತೆ, ಆಗೋಯ್ತು ಟೈಮು, ನಾನು ಹೋಗಲೇಬೇಕಲ್ವ, ಹೆಂಗಾಗುತ್ತೆ ಅಂತ ಹೇಳ್ತಾಳೆ. ಆಯಿತು ಹೋಗು, ಆದರೆ ನೀನೇ ನನ್ನ ಹೆಂಡ್ತಿ, ಯಾವತ್ತಿದ್ರೂ ನೀನೇ ನನ್ನ ಹಂಗೆ ಹೇಳಿದಾಗ ಅವಳಿಗೂ ಬೇಜಾರಾಗುತ್ತೆ. ಹೌದು ಸಾಹೇಬ್ರೆ, ನಾನು ಇಷ್ಟು 1 ವರ್ಷದಿಂದ ನಿಮ್ಮ ಮನೆಯಲ್ಲೇ ಇದ್ದೀನಿ, ಎಲ್ಲರಿಗೂ ಅತ್ತೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಮೈದು ಅತ್ತೆ ಮಾವ ಎಲ್ಲರೂ, ನನಗೂ ಬಿಟ್ಟು ಹೋಗೋದು ತುಂಬ ಕಷ್ಟನೇ, ಏನು ಮಾಡೋದು ಅಂತ ಹೇಳ್ತಾಳೆ. ಆಮೇಲೆ ಏನೂ ಮಾಡೋಕ್ಕಾಗಲ್ಲ, ಆದರೆ ನೀನೇ ನನ್ನ ಹೆಂಡ್ತಿ, ಜೀವನ ಪೂರ್ತಿ ನೀನೇ ನನ್ನ ಹೆಂಡ್ತಿ ಆಗಿರಬೇಕು, ನಾನೇ ನಿನ್ನ ಗಂಡ ಆಗಿರಬೇಕು ಅಂತ ಹೇಳ್ತಾನೆ. ಆವಾಗ ಇವಳು ಆಯಿತು ಸಾಹೇಬ್ರೆ ಅಂತೇಳಿ ಹೇಳ್ತಾಳೆ. ಆಮೇಲೆ
ಈ ಟ್ರೈನಿಂಗ್ ಹೋಗಲೇಬೇಕಲ್ಲ, ಹೋಗದೆ ಇರೋಕ್ಕಾಗಲ್ವಲ್ಲ ಅಂತ ಸರಿ ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತೆ ಬಂದರೆ ಆಯಿತು ಅಂತೇಳಿ ಹಿಂಗೆ ಮಾತುಕತೆ ಆಡ್ತಾ ಇರ್ತಾರೆ. ಆಮೇಲೆ ಬೆಳಿಗ್ಗೆ ಎದ್ದುಬಿಟ್ಟು ಅವರ ಟೀ ಆಂಟಿ ಇರ್ತಾರಲ್ಲ ಅವ್ರ ಹತ್ರ ಹೇಳ್ತಾ ಇರ್ತಾಳೆ, ಹಿಂಗೆ ಇವತ್ತು ನೈಟ್ ಹೊರಟ್ಬಿಡ್ತೀನಿ, ನಾನು ಅವ್ರದ್ದು ಸಂಬಂಧ ಎಲ್ಲ ಕಡ್ಕೊಂಡು ಏನು ನಾನು ಉಳಿಸ್ಕೊಳ್ಳಲ್ಲ, ಎಲ್ಲ ಸಂಬಂಧನೂ ಕಡ್ಕೊಂಡು ಹೊರಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಎಲ್ಲನೂ ಕೊಟ್ಬಿಟ್ಟು ಹೋಗ್ತೀಯಾ ಅಂತ. ಎಲ್ಲನೂ ಕೊಟ್ಬಿಟ್ಟು ಹೋಗ್ತೀನಿ ಅಂತ. ಏನೂ ಉಳಿಸ್ಕೊಳ್ಳಲ್ವ ನೀನು? ಇಲ್ಲ, ಏನೂ ಉಳಿಸ್ಕೊಳ್ಳಲ್ಲ. ಹಾಗಿದ್ರೆ ತಾಳಿ ಅಂತಾಳೆ. ತಾಳಿ ಅಂದಾಗ ಕಣ್ಕೊಂಡು ಬಿಡ್ತಾಳೆ. ತಾಳಿ ಬಿಚ್ಚಿಕೊಟ್ಟು ಹೋಗು ಅಂದಾಗ ತಾಳಿ ಬಿಚ್ಚೋಕ್ಕಾಗಲ್ಲ, ಏಕೆಂದರೆ ತಾಳಿ ಕಟ್ಟಿದ್ದಾನೆ ದೇವಸ್ಥಾನದಲ್ಲೇ, ಎಲ್ಲೋ ತಾಳಿ ಕಟ್ಟಿದ್ದಾನೆ. ಅವ್ರ ಅಮ್ಮನ ಬಿಡಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದ. ಅವ್ರ ಅಮ್ಮ ಆಲ್ರೆಡಿ ಶಾರದನೇ ಬಂದಿದ್ದಾಳೆ, ಇವಳು ಕೂಡ ಅತ್ತೆ ಮಗಳೇನೆ, ದೂರದೋ ಇನ್ನಲ್ಲ. ಅಲ್ಲಿ ಜೈಲಲ್ಲಿರೋ ಅಂಥವ್ರು ಸಾಕಿರೋ ಅಮ್ಮ. ಹೀಗೆ ಇವ್ರದ್ದು ಸ್ಟೋರಿಗಳು ಈ ಥರ ನಡೀತಾ ಇದೆ. ಈಗ ಭೂಮಿನ ಬಿಟ್ಟಿರಲಾರ್ದಂಥ ಬಾಂಧವ್ಯ ಇವನಿಗೆ ಬೆಳೆದೋಗಿದೆ. ಅವಳು ಕೂಡ ಅದೇ ಥರ ಇದ್ದಾಳೆ, ತೋರ್ಪಡಿಸ್ಕೋತಾ ಇಲ್ಲ. ಈಗ ಟ್ರೈನಿಂಗಿಗೆ ಹೋಗಲೇಬೇಕಾಗಿದೆ, ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ, ಹೊರಡಲೇಬೇಕು. ಇನ್ನೂ ಅವ್ರ ಅತ್ತೆ ಅವರಿಗೆಲ್ಲ ಹೇಳಿಲ್ಲ. ಈ ಕಡೆ ಸತ್ಯ ಕೆಲಸದ ಅಮ್ಮನ ಕೈಯಲ್ಲಿ ಮಾತಾಡ್ತಾ ಇದ್ದಾನೆ. ನಾಳೆ ಭೂಮಿ ಟ್ರೈನಿಂಗ್ ಹೊರಟವಳೆ, ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತಾ ಅಂತ. ಆಯಿತು ಸಾಹೇಬ್ರೆ, ಸತ್ಯಣ್ಣ ಇನ್ನೇನು ಹೊರಟು ಬಿಡ್ತಾರಂತೆ ಭೂಮಿ, ಏನು ಮಾಡೋದು, ಅವ್ರ ಪಾಪ ಇಷ್ಟೊಂದು ವರ್ಷ 1 ವರ್ಷ ಇಲ್ಲೇ ಇದ್ದರು, ಎಲ್ಲರಿಗೂ ಅಚ್ಚುಮೆಚ್ಚು, ಇವಾಗ ಹೆಂಗೆ ಬಿಟ್ಕೊಡೋದು ಅವ್ರನ್ನ, ಅದೇ ತುಂಬ ಬೇಜಾರಾಗ್ತಾಯಿದೆ ಅಂತ ಹೇಳ್ತಾಳೆ. ಹೌದು, ನನಗೂ ಅದೇ ಬೇಜಾರು. ತಂಗಿ ಸ್ಥಾನ ಕೊಟ್ಟಿದ್ಲು, ನಾನು ತಂಗಿ ಥರನೇ ನೋಡ್ಕೊಂಡಿದ್ದೆ, ಆದರೆ ಇವಾಗ ಟ್ರೈನಿಂಗ್ ಹೋಗೋವಂಥದ್ದು ಬಂದಿದೆ, ಏನು ಮಾಡೋದು ಅಂತ. ಇನ್ನು ಸಂಗೀತಕ್ಕೆ ಕೂಡ ಆ ವಿಷಯ ಹೇಳಿಲ್ಲ. ಸಂಗೀತಗೆ ಹೇಳಿದಾಗ ಏನಾಗುತ್ತೋ ಗೊತ್ತಿಲ್ಲ, ಕಳಿಸ್ತಾಳೋ ಬಿಡ್ತಾಳೋ ಅದು ಗೊತ್ತಿರಲ್ಲ. ಸಂಗೀತ ಕಳಿಸಲ್ಲ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.